ಒಂದು ಕಾಲದಲ್ಲಿ ಒಂದು ದೊಡ್ಡ ಶಕ್ತಿಶಾಲಿ ನಾಗರಿಕತೆ ಇತ್ತು. ಸಾವಿರಾರು ವರ್ಷಗಳ ಹಿಂದೆ ಅದು ತನ್ನ ಉತ್ತುಂಗದಲ್ಲಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಯಾವುದೇ ಸುಳಿವೇ ಇಲ್ಲದಂತೆ ಸಂಪೂರ್ಣವಾಗಿ ಕಣ್ಮರೆಯಾಗಿ ಹೋಯಿತು. ಬನ್ನಿ, ಇವತ್ತು ಆ ಕಳೆದು ಹೋದ ಜಗತ್ತಿನ ರಹಸ್ಯಗಳನ್ನ ಒಟ್ಟಿಗೆ ಭೇದಿಸೋಣ. ಒಂದು ಕ್ಷಣ, ಬರೀ ಒಂದು ಕ್ಷಣ ಕಲ್ಪಿಸ್ಕೊಳ್ಳಿ. ನಾವು ಇವತ್ತು ಮಾತಾಡ್ತಿರೋದು ಸುಮಾರು 4,500 ವರ್ಷಗಳ ಹಿಂದಿನ ಪ್ರಪಂಚದ ಬಗ್ಗೆ. ಅಲ್ಲಿ ಇವತ್ತಿನ ಆಧುನಿಕ ನಗರಗಳಿಗಿಂತಲೂ ಅಚ್ಚುಕಟ್ಟಾದ ಯೋಜಿತ ಬೀದಿಗಳಿದ್ವು. ಅಷ್ಟೇ ಅಲ್ಲ, ಪ್ರತಿಯೊಂದು ಮನೆಗೂ ತನ್ನದೇ ಆದ ಒಳಚರಂಡಿ ವ್ಯವಸ್ಥೆ. ನಂಬೋಕಾಗುತ್ತಾ? ಆದ್ರೆ ಇದು ನಿಜ. ಇದುವೇ ಸಿಂಧೂ ಕಣಿವೆ ನಾಗರಿಕತೆಯ ಸತ್ಯ. ಸರಿ, ಇಷ್ಟೆಲ್ಲ ಮುಂದುವರೆದಿದ್ದ ಆ ಜನ ಇದ್ದಕ್ಕಿದ್ದಂತೆ ಎಲ್ಲಿ ಮಾಯವಾದ್ರು? ತಮ್ಮ ಹಿಂದೆ ಇಂತಹ ಒಂದು ಬಗೆಹರಿಯದ ರಹಸ್ಯವನ್ನ ಬಿಟ್ಟು ಅವರು ಯಾಕೆ ಕಣ್ಮರೆಯಾಗಬೇಕಾಯಿತು? ನೋಡಿ, ಇದೇ ಸಿಂಧೂ ಕಣಿವೆಯ ಅತಿದೊಡ್ಡ ಒಗಟು. ನೋಡಿ, ಇವತ್ತಿಗೆ ಒಂದು 100 ವರ್ಷದ ಹಿಂದೆ ಅಷ್ಟೇ. ಅಲ್ಲಿವರೆಗೂ ನಮ್ಮೆಲ್ಲರ ನಂಬಿಕೆ ಏನಪ್ಪಾ ಅಂದ್ರೆ ಭಾರತದ ಇತಿಹಾಸ ಶುರುವಾಗಿದ್ದೇ ಕ್ರಿಸ್ತಪೂರ್ವ 1500ರಲ್ಲಿ ಅಂತ. ಆದರೆ 1921ರಲ್ಲಿ ಹರಪ್ಪದಲ್ಲಿ ಸಿಕ್ಕಿದ ಆ ಒಂದೇ ಒಂದು ಸುಳಿವು ಅಕ್ಷರಶಃ ನಮ್ಮ ಇತಿಹಾಸದ ಪುಟಗಳನ್ನೇ ಸಾವಿರಾರು ವರ್ಷ ಹಿಂದಕ್ಕೆ ತಳ್ಳಿಬಿಡ್ತು. ಅಷ್ಟೇ ಅಲ್ಲ, ಜಗತ್ತಿಗೆ ಕಂಚಿನ ಯುಗದ ಒಂದು ಮಹಾನ್ ನಾಗರಿಕತೆಯನ್ನ ಪರಿಚಯಿಸಿತು. ಹಾಗಿದ್ರೆ ಈ ಕಳೆದುಹೋದ ನಾಗರಿಕತೆಯ ಕಥೆ ಬೆಳಕಿಗೆ ಬಂದಿದ್ದು ಹೇಗೆ? ಬನ್ನಿ, ನಮ್ಮ ಪಯಣವನ್ನ ಅಲ್ಲಿಂದಲೇ ಶುರು ಮಾಡೋಣ. ಅಂದ್ಹಾಗೆ ಈ ನಾಗರಿಕತೆ ಏನೂ ಒಂಟಿಯಾಗಿರ್ಲಿಲ್ಲ. ಒಂದು ಕಡೆ ಪಿರಮಿಡ್ಗಳನ್ನ ಕಟ್ಟುತ್ತಿದ್ದ ಈಜಿಪ್ಟ್, ಇನ್ನೊಂದು ಕಡೆ ಜಗತ್ತಿನ ಮೊದಲ ಲಿಪಿಯನ್ನೇ ರೂಪಿಸಿದ ಮೆಸೊಪೊಟೇಮಿಯಾ. ಇವೆರಡರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದ ಕಂಚಿನ ಯುಗದ 3ನೇ ದೊಡ್ಡ ಶಕ್ತಿಯಂದ್ರೆ ಅದು ಸಿಂಧೂ ಕಣಿವೆ ನಾಗರಿಕತೆ. ಅದರ ವಿಸ್ತಾರ ಎಷ್ಟಿತ್ತು ಗೊತ್ತಾ? ಬರೋಬ್ಬರಿ 1.2 ಮಿಲಿಯನ್ ಚದುರ ಕಿಲೋಮೀಟರ್. ಅಂದ್ರೆ ಆ ಕಾಲದ ಈಜಿಪ್ಟ್ ಮತ್ತೆ ಮೆಸೊಪೊಟೇಮಿಯಾ ಎರಡನ್ನೂ ಒಟ್ಟಿಗೆ ಸೇರಿಸಿದ್ರೂ ಅದಕ್ಕಿಂತ ದೊಡ್ಡದು. ಯೋಚನೆ ಮಾಡಿ, ಇವತ್ತಿನ ಪಾಕಿಸ್ತಾನದಿಂದ ಹಿಡಿದು ನಮ್ಮ ಗುಜರಾತ್ವರೆಗೂ ಈ ಮಹಾನ್ ನಾಗರಿಕತೆ ಹರಡಿಕೊಂಡಿತ್ತು. ಈ ಜನರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮಗೆ ಸಿಕ್ಕಿವ ಮೊದಲ ದೊಡ್ಡ ಸುಳಿವು ಅಂದ್ರೆ ಅವರ ನಗರಗಳೇ. ಹೌದು, ಆ ಇಟ್ಟಿಗೆಗಳಲ್ಲಿ, ಆ ಬೀದಿಗಳಲ್ಲಿ ಅವರ ಜ್ಞಾನ, ಅವರ ಶಿಸ್ತು ಎಲ್ಲವೂ ಅಡಗಿದೆ. ಅವರ ನಗರಗಳಲ್ಲಿ ಪ್ರತಿಯೊಂದು ಪಕ್ಕಾ ಪ್ಲ್ಯಾಂಡ್, ಗ್ರಿಡ್ ಮಾದರಿಯ ನೇರ ಬೀದಿಗಳು, ಮಳೆ ನೀರು ಹರಿದೋಗೋಕೆ ಅದ್ಭುತವಾದ ಚರಂಡಿ ವ್ಯವಸ್ಥೆ. ಎಲ್ಲಕ್ಕಿಂತ ಆಶ್ಚರ್ಯ ಅಂದ್ರೆ ಸಾವಿರಾರು ಕಿಲೋಮೀಟರ್ ದೂರದ ನಗರಗಳಲ್ಲೂ ಒಂದೇ ಅಳತೆಯ ಚೆನ್ನಾಗಿ ಸುಟ್ಟ ಇಟ್ಟಿಗೆಗಳು. ಇದು ಆಕಸ್ಮಿಕವಾಗಿ ಆಗೋಕೆ ಸಾಧ್ಯವೇ ಇಲ್ಲ ಅಲ್ವಾ? ಖಂಡಿತ ಇದೊಂದು ಕೇಂದ್ರೀಕೃತ ಆಡಳಿತದ ಒಂದು ಮಾಸ್ಟರ್ ಪ್ಲಾನ್ನ ಫಲ. ಇದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಅಂದ್ರೆ ಮೊಹೆಂಜೊದಾರೋದ ಮಹಾಸ್ನಾನಗೃಹ. ಸಾವಿರಾರು ವರ್ಷಗಳು ಕಳೆದ್ರೂ ಇವತ್ತಿಗೂ ಒಂದು ಹನಿ ನೀರು ಸೋರದಂಥ ಜಲನಿರೋಧಕ ತಂತ್ರಜ್ಞಾನವನ್ನ ಅವರು ಅಂದೇ ಕರಗತ ಮಾಡಿಕೊಂಡಿದ್ರು. ಇದು ಕೇವಲ ಅವರ ಇಂಜಿನಿಯರಿಂಗ್ ಕೌಶಲ್ಯ ಅಷ್ಟೇ ಅಲ್ಲ, ಅವರು ನೀರಿಗೆಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಅನ್ನೋದಕ್ಕೂ ಇದೊಂದು ದೊಡ್ಡ ಸಾಕ್ಷಿ. ಓಕೆ, ನಗರಗಳಂತೂ ಅದ್ಭುತವಾಗಿದ್ವು. ಆದ್ರೆ ಆ ಬೀದಿಗಳಲ್ಲಿ ವಾಸಿಸ್ತಿದ್ದ ಜನ, ಅವರ ಬದುಕು ಹೇಗಿತ್ತೋ, ಅವರ ಸಮಾಜ ಹೇಗಿತ್ತೋ? ಬನ್ನಿ, ನಮ್ಮ ಮುಂದಿನ ಸುಳಿವು ನಮ್ಮನ್ನ ನೇರವಾಗಿ ಅವರ ಸಮಾಜದ ಒಳಗೆ ಕರ್ಕೊಂಡೋಗುತ್ತೆ. ಅವರ ಆರ್ಥಿಕತೆ ಬರೀ ಕೃಷಿಗೆ ಸೀಮಿತವಾಗಿರಲಿಲ್ಲ, ಖಂಡಿತ ಇಲ್ಲ. ಇಡೀ ಜಗತ್ತಿಗೆ ಮೊದಲು ಹತ್ತಿಯನ್ನ ಬೆಳೆದು ಬಳಸೋದನ್ನ ಪರಿಚಯಿಸಿದ್ದೇ ಅವರು. ಅಷ್ಟೇ ಅಲ್ಲ, ಅವರ ಕುಶಲಕರ್ಮಿಗಳು ಮಾಡ್ತಿದ್ದ ಮಣಿಗಳು, ಕಂಚಿನ ವಸ್ತುಗಳು ಇವೆಲ್ಲ ದೂರದ ಮೆಸೊಪೊಟೇಮಿಯಾದ ಮಾರುಕಟ್ಟೆಗಳಲ್ಲಿ ಮಾರಾಟವಾಗ್ತಿದ್ದವು. ಇದೊಂದು ರೀತಿ ಪ್ರಾಚೀನ ಕಾಲದ ಗ್ಲೋಬಲ್ ಟ್ರೇಡ್ ನೆಟ್ವರ್ಕ್ ಇದ್ದಾಗೆ. ಆ ಗ್ಲೋಬಲ್ ಟ್ರೇಡ್ನ ಹೃದಯ ಭಾಗ ಯಾವುದಪ್ಪ ಅಂದ್ರೆ ಗುಜರಾತ್ನ ಲೋಥಲ್ನಲ್ಲಿರೋ ಬಂದರು. ಇದನ್ನ ಜಗತ್ತಿನ ಮೊದಲ ಡಾಕ್ಯಾರ್ಡ್ ಅಂತಲೇ ಪರಿಗಣಿಸಲಾಗುತ್ತೆ. ಇದು ಸಿಂಧೂ ಕಣಿವೆಯನ್ನ ಆಗಿನ ಇಂಟರ್ನ್ಯಾಷನಲ್ ಸೀ ರೂಟ್ಗಳಿಗೆ ಕನೆಕ್ಟ್ ಮಾಡಿತ್ತು. ಅಬ್ಬಾ, ಅವರ ಇಂಜಿನಿಯರಿಂಗ್ ಮತ್ತೆ ವ್ಯಾಪಾರದ ಜಾಣ್ಮೆ ಎರಡಕ್ಕೂ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಅವರ ಕಲೆನೇ ಅವರ ಕಥೆಯನ್ನ ಹೇಳುತ್ತೆ. ನೋಡಿ, ಒಂದು ಕಡೆ ಕಂಚಿನ ನೃತ್ಯದ ಹುಡುಗಿ ಪ್ರತಿಮೆ ಸಿಗುತ್ತೆ. ಅದು ಅವರ ಕಲಾತ್ಮಕ ಲವಲವಿಕೆಯ ಜೀವನವನ್ನ ತೋರಿಸುತ್ತೆ. ಇನ್ನೊಂದು ಕಡೆ ಗಂಭೀರ ಮುದ್ರೆಯ ಪುರೋಹಿತ ರಾಜನ ಶಿಲ್ಪ. ಇದು ಅವರಲ್ಲಿ ಒಂದು ಸುಸಂಘಟಿತ ಆಡಳಿತ, ನಾಯಕತ್ವ ಇತ್ತು ಅನ್ನೋದಕ್ಕೆ ಸಾಕ್ಷಿ ಹೇಳುತ್ತೆ. ಇಷ್ಟೆಲ್ಲ ಗೊತ್ತಾದ್ರೂ ಈ ನಾಗರಿಕತೆ ತನ್ನ ಅತಿ ದೊಡ್ಡ ರಹಸ್ಯಗಳನ್ನ ಇನ್ನೂ ನಮ್ಮಿಂದ ಬಚ್ಚಿಟ್ಟಿದೆ. ಇವತ್ತಿಗೂ ಉತ್ತರ ಸಿಗದ ನಮ್ಮೆಲ್ಲರನ್ನೂ ಕಾಡುತ್ತಿರುವ ಕೆಲವು ಪ್ರಶ್ನೆಗಳಿವೆ. ಅದರಲ್ಲಿ ಮೊದಲನೇ ಮತ್ತು ಅತಿದೊಡ್ಡ ರಹಸ್ಯ ಅವರ ಭಾಷೆ. ಸೀಲ್ಗಳ ಮೇಲೆ ಕೆತ್ತಿರುವ ಸುಮಾರು 400 ಸಂಕೇತಗಳುಳ್ಳ ಈ ಲಿಪಿಯನ್ನ ಇವತ್ತಿನವರೆಗೂ ಯಾರಿಂದಲೂ ಓದೋಕೆ ಸಾಧ್ಯವಾಗಿಲ್ಲ. ಅವರ ನಿಜವಾದ ಇತಿಹಾಸ, ಅವರ ನಂಬಿಕೆಗಳು, ಅವರ ಜ್ಞಾನ ಎಲ್ಲವೂ ಆ ಚಿಹ್ನೆಗಳ ಹಿಂದೆ ಮೌನವಾಗಿ ಅಡಗಿ ಕೂತಿವೆ. ಮತ್ತು
ಆ ಅಂತಿಮ ಪ್ರಶ್ನೆ, ಇಷ್ಟೊಂದು ವೈಭವದಿಂದ ಮೆರೆದ ಆ ಮಹಾನ್ ನಾಗರಿಕತೆ ಇದ್ದಕ್ಕಿದ್ದಂತೆ ಎಲ್ಲಿಗೋಯ್ತು? ಅವರ ಪತನಕ್ಕೆ ನಿಜವಾದ ಕಾರಣವಾದ್ರೂ ಏನು? ನೋಡಿ, ಇದಕ್ಕೆ ಒಂದೇ ಒಂದು ಸರಳವಾದ ಉತ್ತರ ಇಲ್ಲ. ಬದಲಿಗೆ ಇದು ಹಲವು ಕಾರಣಗಳ ಒಟ್ಟು ಪರಿಣಾಮ ಅಂತ ತಜ್ಞರು ಹೇಳ್ತಾರೆ. ಬಹುಶಃ ಹವಾಮಾನ ಬದಲಾವಣೆಯಿಂದ ಕೃಷಿ ಹಾಳಾಗಿರ್ಬೋದು, ಅಥವಾ ನದಿಗಳು ತಮ್ಮ ದಾರಿಯನ್ನೇ ಬದಲಿಸಿ ಇಡೀ ನಗರಗಳನ್ನೇ ನಿರ್ಜನ ಮಾಡಿರ್ಬೋದು, ಇಲ್ಲವೇ ಅವರ ವ್ಯಾಪಾರ ಸಂಪರ್ಕಗಳು ಕಡಿತಗೊಂಡು ಆರ್ಥಿಕತೆ ಕುಸಿದು ಹೋಗಿರ್ಬೋದು. ಒಂದಲ್ಲ, ಹಲವಾರು ಕಾರಣಗಳು ಸೇರಿರ್ಬೋದು. ಹಾಗಿದ್ರೆ ಸಾವಿರಾರು ವರ್ಷಗಳ ಹಿಂದೆ ಮರೆಯಾದ ಈ ನಾಗರಿಕತೆಯಿಂದ ನಾವಿಂದು ಕಲಿಯಬೇಕಾದದ್ದು ಏನಿದೆ? ಅವರ ಪರಂಪರೆ ಏನು? ಅದಿವತ್ತಿಗೂ ಯಾಕೆ ಮುಖ್ಯವಾಗುತ್ತೆ? ಈ ಇಡೀ ಕಥೆಯ ಕುರುಹುಗಳು ಇವತ್ತಿಗೂ ಭೂಮಿಯ ಮೇಲೆ ಜೀವಂತವಾಗಿವೆ. ನೋಡಿ, ಮೊಹೆಂಜದಾರದ ಮಹಾಸ್ನಾನಗೃಹ ಅವರ ಎಂಜಿನಿಯರಿಂಗ್ ಪರಾಕ್ರಮಕ್ಕೆ ಸಾಕ್ಷಿ. ಲೋಥಲ್ನ ಬಂದರು ಅವರ ಗ್ಲೋಬಲ್ ವ್ಯಾಪಾರದ ಕಥೆ ಹೇಳತ್ತೆ. ಇನ್ನು ಕಾಲಿಬಂಗನ್ನಲ್ಲಿ ಸಿಕ್ಕಿರುವ ಅಗ್ನಿಕುಂಡಗಳು ಅವರ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಒಂದು ಪುಟ್ಟ ಸುಳಿವು ಕೊಡುತ್ತೆ. ಅವರ ಪರಂಪರೆಯನ್ನ ಅಳಿಸೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಸುಸಂಘಟಿತ ನಗರ ಜೀವನ ಹೇಗಿರ್ಬೇಕೋ, ಒಂದು ಸಂಘಟಿತ ಆರ್ಥಿಕತೆ ಹೇಗಿರ್ಬೇಕೋ, ಒಂದು ಶ್ರೀಮಂತ ಸಂಸ್ಕೃತಿ ಹೇಗಿರ್ಬೇಕೋ ಅನ್ನೋದಕ್ಕೆ ಒಂದು ಬ್ಲೂ ಪ್ರಿಂಟನ್ನೇ ಅವು ಇಡೀ ಜಗತ್ತಿಗೆ ಕೊಟ್ಟೋದ್ರು. ನಾವು ಇವತ್ತು ಆಧುನಿಕ ಅಂತ ಬೀಗುವ ಎಷ್ಟೋ ವಿಷಯಗಳ ಬೀಜ ಅಂದೇ ಅವರ ಕಾಲದಲ್ಲೇ ಬಿತ್ತಲಾಗಿತ್ತು. ಆದ್ರೆ ಈ ಕಥೆ ಇಲ್ಲಿಗೆ ಮುಗ್ದಿಲ್ಲ. ಆ ಮುದ್ರೆಗಳ ಮೇಲಿರೋ ಸಂಕೇತಗಳು ಇನ್ನೂ ಮಾತನಾಡಬೇಕಿದೆ. ಅವು ಇವತ್ತಿಗೂ ಮೌನವಾಗಿವೆ. ಯೋಚನೆ ಮಾಡಿ, ಒಂದು ವೇಳೆ ಎಂದಾದರೂ ಆ ಲಿಪಿಯನ್ನ ಭೇದಿಸೋಕೆ ಸಾಧ್ಯ ಆದ್ರೆ, ಆಗ ಆ ಜನರೇ ತಮ್ಮ ಕಥೆಯನ್ನ ತಮ್ಮದೇ ಮಾತುಗಳಲ್ಲಿ ಹೇಳ್ಬೋದು ಅಲ್ವಾ? ಆಗ ಯಾವೆಲ್ಲ ರಹಸ್ಯಗಳು ಹೊರಬರ್ಬೋದು? ಬಹುಶಃ ಆ ಉತ್ತರ ಕಾಲದ ಗರ್ಭದಲ್ಲೇ ಅಡಗಿದೆ.